ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಕೆಲವೊಂದು ನೈಜ ಭೂತದ ಕಥೆಗಳನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕಥೆಗಡೆ ಹೋಗೋಣ. ನಾನು ಮೊದಲೇ ತಮ್ಮನಲ್ಲಿ ಮೆನ್ಷನ್ ಮಾಡಿದಾಗೆ ಇದು ಹೈವೇಲಿ ಆದಂಥ ಕೆಲವೊಂದು ನೈಜ ಘಟನೆ. ಮೊದಲೇ ಕಥೆ ಆಗಿದ್ದು ಬಿಹಾರದ ಒಂದು ಹೈವೇಲಿ. ಅಲ್ಲಿನವರ ಮಾಹಿತಿ ಪ್ರಕಾರ ಆ ರೋಡ್ ಮುಂಚೆನೂ ಕೂಡ ಪ್ಲೇಸ್ ಆಗಿತ್ತಂತೆ. ಹಿಂದೆ ತುಂಬ ಜನರಿಗೆ ಅಲ್ಲಿ ದೆವ್ವದ ಘಟನೆಗಳು ಆಗಿತ್ತಂತೆ. ಒಂದು ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದ ಕೆಲವೊಬ್ಬ ಜನರಿಗೆ ಆಗಿದ್ದಂಥ ನೈಜ ಘಟನೆ ಅದು. ಹೀಗೆ ಕೇಳ್ತಾ ಹೋಗಿ, ಆ ಒಂದು ರಾತ್ರಿ ನಿತೀಶ್ ಹೆಸರಿನ ಒಬ್ಬ ವ್ಯಕ್ತಿ ಫ್ಯಾಮಿಲಿ ಒಟ್ಟಿಗೆ ಎಲ್ಲೋ ಒಂದು ಪ್ಲೇಸ್ಗೆ ಬಸ್ ಮೂಲಕ ಪ್ರಯಾಣ ಮಾಡ್ತಿರ್ತಾನೆ. ಅದು ರಾತ್ರಿ ಹೊತ್ತಲ್ಲೇ. ಯಾಕಂದರೆ ಏನೋ ಅರ್ಜೆಂಟ್ ಕೆಲಸ ಇದ್ದ ಕಾರಣ ಅವನ ಫ್ಯಾಮಿಲಿಗೆ ರಾತ್ರಿ ಟೈಮಲ್ಲೇ ಜರ್ನಿ ಮಾಡಬೇಕಾಗಿತ್ತು. ಅವರು ಯಾವುದೇ ಬಯಲದೆ ನೈಟ್ ಟೈಮಲ್ಲಿ ಒಂದು ಸುಮಾರು 8 ಗಂಟೆ ಹಾಗೆ ಬಸ್ಸನ್ನು ಹತ್ತಿ ಕೂರ್ತಾರೆ. ಹಾಗೆ ಆ ಬಸ್ ಕೂಡ ಕೆಲವೇ ನಿಮಿಷದಲ್ಲಿ ಅಲ್ಲಿಂದ ಹೊರಡುತ್ತೆ. ಅದೊಂದು ಅಲ್ಲಿನ ಲೋಕಲ್ ಬಸ್ ಆಗಿದ್ದರಿಂದ ಹೋದ ಎಲ್ಲ ಕಡೆ ಕೂಡ ಅದು ಸ್ಟಾಪ್ ಕೊಡ್ತಿತ್ತು. ಹೀಗೆ ಒಂದು ಕಡೆ ಆ ಬಸ್ ಸ್ಟಾಪ್ ಕೊಡುತ್ತೆ. ಅದು ಡಾಬಾ ಹತ್ತಿರ. ಯಾಕಂದರೆ ಆಲ್ಮೋಸ್ಟ್ ಆ ಟೈಮ್ ಏನಿದೆ ಅದೊಂದು ಊಟ ಟೈಮ್ ಆಗಿದ್ದ ಕಾರಣ ಡ್ರೈವರ್ ಆ ಒಂದು ಡಾಬಾದ ಹತ್ತಿರ ಸ್ಟಾಪ್ ಕೊಟ್ಟು ಎಲ್ಲ ಪ್ರಯಾಣಿಕರಿಗೆ ಅವನು ಸಲಹೆ ಕೊಡ್ತಾನೆ. ಇಲ್ಲಿಂದ ಜರ್ನಿ ತುಂಬ ದೂರ ಇದೆ, ಮುಂದೆ ನಮಗೆ ಈ ರೀತಿ ಡಾಬಾ ಸಿಕ್ಕುತ್ತೋ ಇಲ್ವೋ ಗೊತ್ತಿಲ್ಲ, ನೀವೆಲ್ಲ ಇಲ್ಲೇ ಊಟ ಮಾಡ್ಕೊಳ್ಳಿ ಅಂತ ಅವರೆಲ್ಲರನ್ನ ಕೂಡ ಅಲ್ಲಿಂದ ಕೆಳಗಿಳಿಸಿ ಇವನ್ ತಾನು ಕೂಡ ಆ ಹೋಟೆಲ್ ಅಂದರೆ ಡಾಬಾದ ಒಳಗೋಗಿ ಊಟ ಮಾಡ್ತಾನೆ. ಊಟ ಆದ ನಂತರ ಆಲ್ಮೋಸ್ಟ್ ಎಲ್ಲ ಪ್ರಯಾಣಿಕರು ಅಂದರೆ ಒಂದು ಬಸ್ಸಿನ ಅರ್ಧ ಪ್ರಯಾಣಿಕರು ಅಡ್ಡಾಡ್ಬೇಕಂತ ಡಾಬಾದಿಂದ ಆ ಬಸ್ ನಿಂತಿರೋ ರೋಡ್ ಪಕ್ಕ ಹೋಗ್ತಾರೆ. ಹಾಗೆ ಅವರೆಲ್ಲ ಸುತ್ತಮುತ್ತ ಇರುವ ಆ ಒಂದು ಪರಿಸರನ ಒಬ್ಸರ್ವ್ ಮಾಡ್ತಾ ಹೋಗ್ತಾರೆ. ನಿತೀಶ್ ಆಗಿ ಅವನ ಫ್ಯಾಮಿಲಿಯವರು ಕೂಡ ಆ ಒಂದು ಪ್ಲೇಸನ್ನು ನಿಂತು ಒಬ್ಸರ್ವ್ ಮಾಡ್ತಿರ್ತಾರೆ. ಇವರೆಲ್ಲ ಕೂಡ ಆ ಬಸ್ ಹತ್ತಿರ ನಿಂತಿದ್ರೆ ನಿತೀಶ್ ಆಗಿ ಅವನೊಬ್ಬ ಕಸಿನ್ ಮಾತ್ರ ಇನ್ನೇನೋ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ, ಅಂದರೆ ಅವರಿಗೆ ಆ ಪ್ಲೇಸ್ ತುಂಬ ಇಷ್ಟ ಆಗಿದ್ದ ಕಾರಣ ದೂರ ಒಂದು ಕಡೆ ಹೋಗಿ ಅಲ್ಲಿ ಕೂತ್ಕೋತಾರೆ. ಅಂದರೆ ಆ ಬಸ್ಸಿಂದ ಆಲ್ಮೋಸ್ಟ್ ತುಂಬ ದೂರಕ್ಕೆ ಹೋಗಿ ಅಲ್ಲಿರೋ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಮಾತಾಡೋಕೆ ಶುರು ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಬಸ್ಸಿಂದ ಹೊರಡೋಕೆ ತುಂಬ ಹೊತ್ತಿದೆ ಅಂತ. ಹೀಗೆ ಅವರು ಮಾತಾಡ್ತಾ ಅವ್ರ ಬಾಯಲ್ಲಿ ದೆವ್ವದ ಘಟನೆಗಳು ಬರೋಕ್ಕೆ ಶುರುವಾಗುತ್ತೆ. ಅಂದರೆ ಅವರಿಬ್ಬರು ಒಂದೊಂದು ಕಥೆನ ಹೇಳೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಅವ್ರು ಹೇಳಿದ ಕಥೆನ ಅವರೇ ಕೇಳಿ ತುಂಬ ಭಯಪಡ್ತಾರೆ. ಹಾಗೆ ಈ ಪ್ಲೇಸಲ್ಲಿ ಕೂಡ ದೆವ್ವ ಇರ್ಬೋದಂತ ಮಾತಾಡಿಕೊಂಡು ಗಮ್ಮತ್ತು ಮಾಡ್ತಿರ್ತಾರೆ. ಆವಾಗ ಏನಾಗುತ್ತೋ ಗೊತ್ತಿಲ್ಲ, ನಿಶಬ್ದವಾಗಿದ್ದ ಆ ಒಂದು ರೋಡಲ್ಲಿ ಯಾವುದೋ ಒಂದು ವೆಹಿಕಲ್ ಬರ್ತಿರುವ ಹಾಗೆ ಅವರಿಗೆ ಶಬ್ದ ಕೇಳುತ್ತೆ. ಎಸ್ ಅಫ್ಕೋರ್ಸ್ ಆ ವೆಹಿಕಲ್ನ ಶಬ್ದ ಕೇಳಿದರೆ ಅವರಿಗೆ ಗ್ಯಾರಂಟಿ ಆಗಿತ್ತು ಅದೊಂದು ಬೈಕ್ ಅಂತ. ಆ ಟೈಮಲ್ಲಿ ಇವರೊಂದು ಬಸ್ ಬಿಟ್ಟರೆ ಅಕ್ಕಪಕ್ಕದಲ್ಲಿ ಯಾವ ಮನೆ ಕೂಡ ಇರಲಿಲ್ಲ. ಹಾಗೆ ಯಾವೊಂದು ವೆಹಿಕಲ್ಗಳು ಕೂಡ ಅಲ್ಲಿ ತಿರುಗುತ್ತಿರಲಿಲ್ಲ. ಅಂಥದ್ರಲ್ಲಿ ಈ ಒಂದು ವೆಹಿಕಲ್ ಎಲ್ಲಿಂದ ಬರ್ತಿದೆ ಅಂತ ಇವರಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಆ ಟೈಮಲ್ಲಿ ಗಾಡಿಗಳು ತಿರುಗಾಡೋದು ತುಂಬ ಕಮ್ಮಿ ಅಂತ ಅವ್ರು ಅಂದ್ಕೊಂಡಿದ್ರು. ಬಟ್ ಅವರ ಊಹೆ ತಪ್ಪಾಗಿತ್ತು. ಇವರು ಒಂದೇ ಸಮನೆ ಎದ್ದು ನಿಂತು ಯಾವ ಕಡೆಯಿಂದ ಆ ಬೈಕ್ ಬರ್ತಿದೆ ಅಂತ ಅಬ್ಸರ್ವ್ ಮಾಡ್ತಾರೆ. ಬಟ್ ಎಷ್ಟೇ ಹೊತ್ತಾದರೂ ಕೂಡ ಆ ಬೈಕ್ನ ಪತ್ತೆನಿರಲಿಲ್ಲ. ಮೋಸ್ಟ್ಲಿ ತುಂಬ ದೂರದಿಂದ ಆ ಬೈಕ್ ಬರ್ತಿರ್ಬೋದು ಅಂತ ಇವ್ರು ಅನ್ಕೋತಾರೆ. ಆವಾಗ ನಿತೀಶ್ನ ಕಸಿನ್ ಹೇಳ್ತಾನೆ, ಎಷ್ಟೇ ದೂರ ಇದ್ದರೂ ಕೂಡ ಅದರ ಶಬ್ದ ಇಲ್ಲಿವರೆಗೆ ಕೇಳೋಕೆ ಹೇಗೆ ಸಾಧ್ಯ ಅಂತ. ಏನೇ ಆಗಲಿ ಆ ಬೈಕ್ ಯಾವುದು ಅಂತ ನಾವು ನೋಡಲೇಬೇಕಂತ ಅವ್ರು ಹಾಗೆ ಅಷ್ಟೇ ಸೈಡಲ್ಲೇ ಕಾಯ್ತಾ ಕೂರ್ತಾರೆ. ಆ್ಯಂಡ್ ಕೊನೆಗೂ ಒಂದು 2 ನಿಮಿಷ ಆದ ನಂತರ ಆ ಬೈಕ್ ಬರುತ್ತೆ. ಯಾರೊಬ್ಬ ವ್ಯಕ್ತಿ ಆ ಬೈಕ್ ಮೇಲೆ ಕೂತ್ಕೊಂಡು ಒಂದು ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಅವನು ಗಾಡಿ ಓಡಿಸ್ಕೊಂಡು ಬರ್ತಿರ್ತಾನೆ. ಹಾಗೆ ನಿತೀಶ್ ಆಗಿ ಅವನ ಕಸಿನ್ ಎದುರಿಂದ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅದು ಪಾಸಾಗಿ ಹೋಗುತ್ತೆ. ನಿತೀಶ್ ಆಗಿ ಅವನ ಕಸಿನ್ಗೆ ಆ ಬೈಕ್ ಮೇಲಿದ್ದ ಆ ವ್ಯಕ್ತಿನ ನೋಡಿ ಒಂದ್ಸಲ ಗಾಬರಿಯಾಗಿ ಹೋಗುತ್ತೆ. ನಾವು ನೋಡಿದ್ದು ನಿಜನಾ ಇಲ್ಲ ಸುಳ್ಳ ಅಂತ ಅವರಿಗೇನೆ ಒಂದ್ಸಲ ಗಾಬರಿಯಾಗಿ ಹೋಗುತ್ತೆ. ಹಾಗೆ ಅವರು ಅದೇ ಕೂಡಲೇ ಅಲ್ಲಿಂದ ಓಡಿ ಬಂದು ಬಸ್ ಹತ್ತಿರ ಬರ್ತಾರೆ. ಹಾಗೆ ಬಸ್ ಹತ್ತಿರ ನಿಂತಿದ್ದ ಕೆಲವೊಬ್ಬ ಪ್ರಯಾಣಿಕರನ್ನು ಅಬ್ಸರ್ವ್ ಮಾಡ್ತಾರೆ. ಇವನ್ ಅವರು ಕೂಡ ಇವರು ಯಾವ ರೀತಿ ಶಾಕ್ ಆಗಿದ್ರು ಅದೇ ರೀತಿ ಇದ್ರು. ಅಂದಾಗೆ ನೀವು ಅನ್ಕೋತಿರ್ಬೋದು
ಯಾಕೆ ಅವರು ಅಷ್ಟು ಶಾಕ್ ಆಗಿದ್ರು ಅಂತ. ಅದಕ್ಕೆ ಕಾರಣ ಬೇರೇನು ಕೂಡ ಅಲ್ಲ. ಏನೋ ಆ ವ್ಯಕ್ತಿ ಆ ಬೈಕ್ ಮೂಲಕ ಪಾಸ್ ಆಗಿದ್ನೋ ಆ ವ್ಯಕ್ತಿಗೆ ತಲೆನಿರಲಿಲ್ಲ. ಎಸ್, ಅದೊಂದು ತಲೆ ಇಲ್ದಿರುವ ಒಂದು ಗೋಸ್ಟ್ ಆಗಿತ್ತು. ಆ ಒಂದು ಗೋಸ್ಟ್ ಬೈಕ್ ಮೇಲೆ ಪ್ರಯಾಣ ಮಾಡಿ ಅಲ್ಲಿಂದ ಪಾಸ್ ಆಗಿತ್ತು. ಅದನ್ನ ಖಾಲಿ ನಿತೀಶ್ ಆಗಿ ಅವನ ಕಸಿನ್ ಮಾತ್ರ ಅಲ್ಲ, ಆ ಬಸ್ ಹತ್ರ ನಿಂತಿದ್ದ ಆಲ್ಮೋಸ್ಟ್ ಎಲ್ಲ ಪ್ರಯಾಣಿಕರು ಕೂಡ ಕಂಡು ಹೆದರಿ ದಿಗಿಲಾಗಿ ಹೋಗಿದ್ರು. ಇವರು ಅದೇ ಕೂಡಲೇ ಹೋಗಿ ಆ ಬಸ್ ಡ್ರೈವರ್ಗೆ ಇನ್ಫಾರ್ಮ್ ಮಾಡ್ತಾರೆ. ಹಾಗೆ ಇವನ್ ಅವನು ಕೂಡ ಆ ದೃಶ್ಯವನ್ನು ಕಂಡು ಹೆದರಿ ಹೋಗಿದ್ದ. ಸೊ ಅವರು ಅದೇ ಕೂಡಲೇ ಎಲ್ಲ ಪ್ರಯಾಣಿಕರನ್ನ ಕರೆದು ಬಸ್ ಹತ್ತಿಸಿ ಅಲ್ಲಿಂದ ತಮ್ಮ ಪ್ರಯಾಣನ ಶುರು ಮಾಡ್ತಾರೆ. ಅನಂತರ ಅವರಿಗೆ ಮಧ್ಯ ದಾರಿಲಿ ಎಲ್ಲೂ ಕೂಡ ಆ ಬೈಕ್ ಅವರಿಗೆ ತೋರಿ ಬರೋದಿಲ್ಲ. ಸೊ ನಿತೀಶ್ ಆಗಿ ಅವನ ಕಸಿನ್ ಅಲ್ಲಿಂದ ಮನೆಗೆ ರೀಚ್ ಆದ ನಂತರ ಆ ಹೈವೇ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದೆ ಅಂತ ಹುಡುಕ್ತಾ ಹೋಗ್ತಾರೆ. ಅಲ್ಲವರಿಗೆ ಗೊತ್ತಾಗುತ್ತೆ, ಸುಮಾರು ವರ್ಷಗಳ ಹಿಂದೆ ಒಬ್ಬ ಬೈಕ್ ಸವಾರ ತುಂಬ ರಾಡ್ಗಳು ತುಂಬಿದ್ದ ಒಂದು ಟ್ರಕ್ನ ಹಿಂದೆ ಡಿಕ್ಕಿ ಹೊಡೆದು ಅವನ ಕತ್ತೆ ತುಂಡಾಗಿ ಅವನು ಸ್ಪಾಟಲ್ಲಿ ಸತ್ತೋಗಿದ್ದಂತೆ. ಸೊ ಆವತ್ತಿಂದ ಅವನ ಆತ್ಮ, ಅಂದರೆ ಅವನ ರುಂಡೆಲದ ಆತ್ಮ ಖಾಲಿ ರೋಡಲ್ಲಿ ಬೈಕ್ ಮೂಲಕ ಯಾವಾಗಲೂ ತಿರುಗ್ತಿರುತ್ತೆ ಅಂತ ಸುದ್ದಿದೆ. ಇವನ್ ಆ ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗೆ ಮಾತ್ರ ಅಲ್ಲ, ತುಂಬ ಜನರಿಗೆ ಆಗಿತ್ತಂತ ಅದರಲ್ಲಿ ಬರೆದಿತ್ತು. ಈ ಕತೆ ಆ್ಯಕ್ಚುಲಿ ಆಂಧ್ರದಲ್ಲಿ ತುಂಬಾ ಫೇಮಸ್ ಆಗಿದೆ. ನಾನಿಲ್ಲಿ ಮೆನ್ಷನ್ ಮಾಡಿರುವ ಭೂತ ಇವಾಗ ಕೂಡ ಆ ಪ್ಲೇಸಲ್ಲಿ ಎಕ್ಸಿಸ್ಟ್ ಇದೆ ಅಂತೆ. ಸೊ ಈ ಕತೆ ಆಗಿದ್ದು ಆ್ಯಕ್ಚುಲಿ ಒಬ್ಬ ವ್ಯಕ್ತಿ ಲೈಫಲ್ಲಿ, ಅವನಾಗೆ ಅವನ ಹೆಂಡತಿ ಲೈಫಲ್ಲಿ. ಆ ದಿನ ಒಂದು ಸುಮಾರು 10 ಗಂಟೆ ಹಾಗೆ ಆ ವ್ಯಕ್ತಿ ಹಾಗೆ ಅವನ ಹೆಂಡತಿ ಇಬ್ಬರು ದೂರದ ಊರಲ್ಲಿರೋ ಒಂದು ಫಂಕ್ಷನ್ಗೆ ಹೋಗಿರ್ತಾರೆ. ಯಾವ್ರಂತ ಗೊತ್ತಿಲ್ಲ. ಅವರು ಹೋಗಿರುವಂಥ ಆ ಊರೇನಿದೆ ಆ ಒಂದು ಪ್ಲೇಸಲ್ಲಿ ಜನಗಳ ವಾಸ ತುಂಬ ಕಡಿಮೆ. ಅಂದರೆ ವೆಹಿಕಲ್ ಆಗಲಿ, ಆ ರೋಡಲ್ಲಿ ಇರೋ ಮನೆ ಆಗಲಿ, ಹಾಗೆ ಜನಗಳಾಗಲಿ ತುಂಬಾ ಕಡಿಮೆ ಜನ ಬೆಳಗ್ಗೆ ಹೊತ್ತಲ್ಲೇ ಓಡಾಡ್ತಿರ್ತಾರೆ. ಆಂಧ್ರದಲ್ಲಿ ನೈಟ್ ಹೊತ್ತಲ್ಲಿ ಕೇಳಬೇಕಾ, ಅಫ್ಕೋರ್ಸ್ ತುಂಬ ಕಡಿಮೆ ಜನ ಓಡಾಡ್ತಿರ್ತಾರೆ. ಸೊ ಅವರಿಗೆ ಆ ಒಂದು ರಾತ್ರಿ ಅಲ್ಲಿ ಹೋಗಲೇಬೇಕಾಗಿತ್ತು. ಸೊ ಇವರು ಲೇಟ್ ಆಗೋದು ಬೇಡ ಅಂತ ಆದಷ್ಟು ಬೇಗ ಮನೆಯಿಂದ ಹೊರಟು ಆ ಫಂಕ್ಷನ್ಗೆ ರೀಚ್ ಆಗ್ತಾರೆ. ಹಾಗೆ ಆ ಫಂಕ್ಷನಲ್ಲಿ ಏನೆಲ್ಲ ಮಾಡಬೇಕು ಅಂದರೆ ತಮ್ಮ ಕಾರ್ಯ ಏನಿದೆ ಅದನ್ನೆಲ್ಲ ಮುಗಿಸಿ ಅಲ್ಲಿಂದ ಆದಷ್ಟು ಬೇಗ ಹೊರಡ್ತಾರೆ. ಅಂದರೆ 9 ಗಂಟೆ ಹಾಗೆ. ನಮ್ಮ ಪ್ರಕಾರ ಅದು ಬೇಗ ಅಂತ, ಬಟ್ ಅಲ್ಲಿ ಹರಡಿರುವ ಕೆಲವೊಂದು ನ್ಯೂಸ್ ಪ್ರಕಾರ ಅದು ಆ್ಯಕ್ಚುಲಿ ಲೇಟೇ. ಯಾಕಂದರೆ ಆ ಟೈಮ್ಗೆ ಆ ಒಂದು ಪ್ಲೇಸಲ್ಲಿ ದೆವ್ವಗಳ ಕಾಟ ಆಗುತ್ತೆ ಅಂತ. ಸೊ ದಂಪತಿಗಳು ಯಾವುದೇ ಬಯಲದೆ ದೇವರ ಸ್ತುತಿ ಮಾಡಿಕೊಂಡು ಅಲ್ಲಿಂದ ತಮ್ಮ ಪ್ರಯಾಣವನ್ನು ಶುರು ಮಾಡ್ತಾರೆ. ಹೀಗೆ ಬರ್ತಿರುವಾಗ ಗಾಡಿ ಓಡಿಸ್ತಿರುವ ಆ ವ್ಯಕ್ತಿಗೆ ರಸ್ತೆಯ ತುಂಬ ದೂರದಿಂದ, ಅಂದರೆ ಆ ಸೈಡಲ್ಲಿರೋ ಒಂದು ಮರದ ಹತ್ತಿರ ಯಾವುದೋ ಒಂದು ಆಕೃತಿ ತೋರಿದಾಗೆ ಅವನಿಗೆ ಭಾಸವಾಗುತ್ತೆ. ಲೈಕ್ ಯಾವುದೋ ಕ್ರೀಚರ್ ನಡ್ಕೊಂಡು ಹೋಗ್ತಿರುವ ಹಾಗೆ. ಇವನಿಗೆ ಅದು ಕರೆಕ್ಟಾಗಿ ತೋರಲ್ಲ. ಅದು ಆ್ಯಕ್ಚುಲಿ ಏನಂತ ಇವನು ಕನ್ಫರ್ಮ್ ಮಾಡೋಕ್ಕೆ ಆ ಗಾಡಿನ ಅದರ ಹತ್ತಿರ ಹೋಗಿ ನಿಲ್ಲಿಸೋಕೆ ಟ್ರೈ ಮಾಡ್ತಾನೆ. ಆವಾಗ ಅವನ ಹಿಂದೆ ಕೂತಿದ್ದ ಅವನ ಹೆಂಡತಿ ಅವನಿಗೆ ವಾರ್ನ್ ಮಾಡ್ತಾಳೆ, ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಗಾಡಿ ಸ್ಟಾಪ್ ಆಗಬಾರ್ದು, ಈ ಕೂಡಲೇ ಇಲ್ಲಿಂದ ಹೋಗುವಂತ. ಇವನು ಹೆಂಡತಿ ಮಾತಿಗೆ ಬೆಲೆ ಕೊಟ್ಟು ಗಾಡಿ ಸ್ಪೀಡನ್ನು ಕಡಿಮೆ ಮಾಡದೆ ಇನ್ನೂ ಜಾಸ್ತಿಯಾಗಿ ಸ್ಪೀಡ್ ಮಾಡಿ ಅಲ್ಲಿಂದ ಮುಂದೆ ಹೋಗ್ತಾನೆ. ಅವನು ದಾರಿಲಿ ಅದರ ಬಗ್ಗೆ ಏನೂ ಕೂಡ ಕೇಳಲ್ಲ, ಸುಮ್ಮನಾಗ್ತಾನೆ. ಯಾಕಂದರೆ ಅವನಿಗೆ ಬೇಕಾಗಿದ್ದಿರೋದಿಲ್ಲ. ಇವನ್ ಅವನ ಹೆಂಡತಿ ಕೂಡ ಆ ವಿಷಯದ ಬಗ್ಗೆ ಏನೂ ಕೂಡ ಮಾತಾಡದೆ ಸುಮ್ಮನಾಗ್ತಾಳೆ. ಸೊ ಈ ಘಟನೆಯಾಗಿ ತುಂಬ ದಿನ ಆಗುತ್ತೆ. ಆದರೂ ಕೂಡ ಆ ವ್ಯಕ್ತಿ ಆಗಲಿ ಹಾಗೆ ಅವನ ಹೆಂಡತಿ ಆಗಲಿ ಆ ನೈಟ್ ನಡೆದ ಘಟನೆ ಬಗ್ಗೆ ಯಾವುದೇ ಡಿಸ್ಕಷನ್ ಮಾಡೋದಿಲ್ಲ. ಸೊ ಹೋಗ್ತಾ ಏನಾಗುತ್ತೆ, ತುಂಬ ಸಂತೋಷವಾಗಿದ್ದ ಅವರ ಫ್ಯಾಮಿಲಿ ಹಾಳಾಗಲಿಕ್ಕೆ ಶುರುವಾಗುತ್ತೆ. ಅಂದರೆ ಆ ವ್ಯಕ್ತಿಯ ಬಿಸ್ನೆಸ್ಸಲ್ಲಿ ಲಾಸ್ ಆಗೋಕ್ಕೆ, ಹಾಗೆ ಗಂಡ ಹೆಂಡತಿ ಮಧ್ಯೆ ಜಗಳ ಆಗೋಕ್ಕೆಲ್ಲ ಶುರುವಾಗುತ್ತೆ. ಸೊ ಇವರು ಏನಿರ್ಬೋದು ಅಂದರೆ ಒಬ್ಬ ಜ್ಯೋತಿಷಿ ಹತ್ತಿರ ಕೇಳೋಕ್ಕೆ ಹೋಗ್ತಾರೆ. ಸೊ ಆವಾಗಲ್ಲಿ ಆ ಜ್ಯೋತಿಷಿ ಆ ಒಂದು ರಾತ್ರಿ ನಡೆದ ಘಟನೆ ಬಗ್ಗೆ ಕೇಳ್ತಾರೆ. ಆವಾಗ ಹೆಂಡತಿ ಎಲ್ಲ ಸತ್ಯವನ್ನು ಬಾಯ್ಬಿಡ್ತಾಳೆ. ಅದೇನಪ್ಪ ಅಂದರೆ ಆ ದಿನ ಅವರಿಬ್ಬರು ಗಂಡ ಹೆಂಡತಿ ವಾಪಸ್ ಬರ್ತಿರುವಾಗ ನಾ ಮೊದಲು ಹೇಳಿದಾಗೆ ಗಂಡಗೇನೋ ತೋರಿದಾಗೆ ಭಾಸವಾಯ್ತಂತ. ಆ್ಯಕ್ಚುಲಿ ಗಂಡಂಗೆ ಸ್ವಲ್ಪ ಬ್ಲರ್ರಾಗಿ ತೋರಿತು ಆ ಒಂದು ಆಕೃತಿ. ಬಟ್ ಹಿಂದೆ ಕೂತಿದ್ದ ಅವನ ಹೆಂಡತಿ ಆ ಒಂದು ಆಕೃತಿನ
ಕರೆಕ್ಟಾಗಿ ನೋಡಿದ್ಲಂತೆ. ಆ ಒಂದು ಆಕೃತಿ ಒಂದೊತ್ತಲ್ಲಿ ಒಂದು ಪ್ರಾಣಿಯಾಗಿ ಬದಲಾಗಿ ಅನಂತರ ಒಂದು ಮನುಷ್ಯಳಾಗಿ ಬದಲಾಗಿತ್ತಂತೆ. ಹಾಗೆ ಆಕೃತಿ 7 ಕಡೆ ಮುಖ ಮಾಡಿ ವಿಕಾರವಾಗಿ ನಗಾಡ್ತಿತ್ತಂತೆ. ಸೊ ಅದಕ್ಕೋಸ್ಕರನೇ ಅವಳು ಗಂಡನಿಗೆ ಗಾಡಿ ಸ್ಟಾಪ್ ಮಾಡದೆ ಹೋಗಲಿಕ್ಕೆ ವಾರ್ನ್ ಮಾಡಿದ್ದು. ಸೊ ಆವಾಗ ಅಲ್ಲಿನವ್ರ ಪ್ರಕಾರ ಆ ವಿಷಯ ಎಲ್ಲ ಗೊತ್ತಾದ ನಂತರ ಒಂದು ಸುದ್ದಿ ಗೊತ್ತಾಗುತ್ತೆ. ಅದೇನಪ್ಪ ಅಂದರೆ ಆ ರಾತ್ರಿ ಗಂಡ ಹೆಂಡತಿ ಕಂಡಿದ್ದು ಆಂಧ್ರದಲ್ಲಿ ತುಂಬ ಫೇಮಸ್ ಆಗಿರುವಂಥ ಬೇಕೋಡ ಗೋಸ್ಟ್ನ. ಎಸ್, ಅದರ ಹೆಸರೇ ಬೇಕೋಡ ಅಂತ. ಬಟ್ ಇಲ್ಲಿವರೆಗೆ ಆ ಗೋಸ್ಟ್ ಯಾವುದು, ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಯಾವುದೇ ಮಾಹಿತಿ ಇಲ್ಲ. ಇದು ಆ್ಯಕ್ಚುಲಿ ಆದಂಥ ಒಂದು ಸತ್ಯ ಘಟನೆ. ನಾನು ಇವಾಗ ಹೇಳ್ತಿರುವ ಈ 3ನೇ ಕತೆ ನಂಗೆ ಯಾರೂ ಕೊಟ್ಟಿದ್ದಲ್ಲ. ನನಗಿದು ಸೈಟಲ್ಲಿ ಸಿಕ್ಕಿದ್ದು. ಕ್ವಾರ ಹೆಸರಿನ ಒಂದು ಸೈಟ್ ಇದೆ, ಅಲ್ಲಿ ಯಾರೊಬ್ಬ ವ್ಯಕ್ತಿ ಹಾಕಿದಂಥ ನೈಜ ಘಟನೆ ಇದು. ಸೊ ಕತೆ ಈ ರೀತಿಯಾಗಿದೆ ಕೇಳಿ. ಒಂದಿನ ರಾತ್ರಿ ಆ ವ್ಯಕ್ತಿಯಾಗಿ ಅವನ ಗರ್ಲ್ ಫ್ರೆಂಡ್ ಎಲ್ಲೋ ಒಂದು ಕಡೆ ಪಾರ್ಟಿ ಮಾಡಬೇಕಂತ ಒಂದು ಪ್ಲೇಸ್ಗೆ ಹೋಗಿರ್ತಾರೆ. ಅಫ್ಕೋರ್ಸ್ ಆ ಪಾರ್ಟಿ ಮುಗಿಸಿ ವಾಪಸ್ ಬರುವಾಗ ಲೇಟ್ ಆಗಿತ್ತು. ಅಂದಾಗಿ ಅವ್ರು ಹೋಗಿದ್ದು ಕಾರ್ ಮೂಲಕ. ಸೊ ಹೀಗೆ ಕಾರ್ ಮೂಲಕ ಅವರು ಹೋಗ್ತಿರುವಾಗ ಒಂದು ಪ್ಲೇಸಲ್ಲಿ ಅವರಿಗೆ ಒಂದು ದೊಡ್ಡ ಬ್ರಿಡ್ಜ್ ಸಿಗುತ್ತೆ. ಆ್ಯಂಡ್ ಮತ್ತೊಂದು ವಿಷಯ ಏನಪ್ಪ ಅಂದರೆ ಆ ಟೈಮ್ ಮಳೆಗಾಲ. ಅವ್ರು ಹೋಗ್ತಿರುವ ಆ ಟೈಮಲ್ಲಿ ತುಂಬ ಜೋರಾಗಿ ಮಳೆ ಬರ್ತಿರುತ್ತೆ. ಅಂದರೆ ಗಾಡಿ ಓಡಿಸೋಕೆ ತುಂಬ ಕಷ್ಟ ಆಗಿತ್ತು. ಆ ರೀತಿಯಾಗಿ ಮಳೆ ಸುರಿತಿತ್ತು. ಹಾಗೆ ಆ ಟೈಮಲ್ಲಿ ಗಾಡಿ ಕೂಡ ತುಂಬ ವಿರಳವಾಗಿ ಆ ಕಡೆ ಈ ಕಡೆ ತಿರುಗಾಡ್ತಿತ್ತು. ಇವನ್ ಅದು ಇವರಿಗೆ ತುಂಬ ಪ್ಲಸ್ ಆಗಿತ್ತು ಆರಾಮ್ಸೆ ಓಡಿಸ್ಲಿಕ್ಕೆ. ಎನಿವೇ ಹೀಗೆ ಅವರು ಆ ಬ್ರಿಡ್ಜ್ ರೋಡನ್ನು ಹಿಡಿದಾಗ ಇನ್ನೇನು ಆ ಬ್ರಿಡ್ಜ್ನ ಮಧ್ಯದಾರಿಯಲ್ಲಿ ಬರ್ತಿರುವಾಗ ಯಾರೊಬ್ಬ ವೈಟ್ ಸಾರಿ ಉಟ್ಟ ಮಹಿಳೆ ಸಡನ್ನಾಗಿ ಅವರ ಗಾಡಿಗೆ ಅಡ್ಡ ಬಂದುಬಿಡ್ತಾಳೆ. ಇವನಿಗೆ ಏನು ಮಾಡಬೇಕಂತ ಗೊತ್ತಾಗದೆ ಅವಳನ್ನ ತಪ್ಪಿಸೋಕೆ ಟ್ರೈ ಮಾಡ್ತಾನೆ. ಬಟ್ ಅವನ ಕೈಲಿ ಆಗದೆ ಆ ಮಹಿಳೆಗೆ ಡಿಕ್ಕಿ ಹೊಡಿತಾನೆ. ಅಂದರೆ ಸಿಂಪಲಾಗಿ ಹೇಳ್ಬೇಕಂದ್ರೆ ಅಲ್ಲೊಂದು ಆಕ್ಸಿಡೆಂಟ್ ಆಗಿ ಹೋಗಿತ್ತು. ಅವರು ಡಿಕ್ಕಿ ಹೊಡೆದ ಫೋರ್ಸ್ಗೆ ಆ ಮಹಿಳೆ ಸತ್ತೋಗ್ಬೇಕಿತ್ತು. ಆ ರೀತಿ ಒಂದು ಭಾವನೆ ಅವರಿಗೆ ಬಂದು ಅದೇ ಕೂಡಲೇ ಕೆಳಗಿಡೋದು ಚೆಕ್ ಮಾಡ್ತಾರೆ, ಅದು ಹೆವಿ ರೈನಲ್ಲಿ. ಬಟ್ ಶಾಕಿಂಗ್ ವಿಷಯ ಏನಪ್ಪ ಅಂದರೆ ಆ ಮಹಿಳೆ ಎಲ್ಲೂ ಕೂಡ ಅವರಿಗೆ ತೋರಿ ಬರೋದಿಲ್ಲ. ಇವರಿಗೆ ಆ ಮಹಿಳೆಗೆ ಆಕ್ಸಿಡೆಂಟ್ ಮಾಡಿದ್ದು ನೆನಪಿದೆ. ಅಂದರೆ ಕರೆಕ್ಟಾಗಿ ಮಹಿಳೆ ಅವರಿಗೆ ತೋರಿದ್ಲು. ಬಟ್ ಕೆಳಗಿಳಿದು ನೋಡಿದಾಗ ಮಾತ್ರ ಆ ಮಹಿಳೆಯ ಪತ್ತೆನಿರೋದಿಲ್ಲ. ಆವಾಗ ಅವನ ಗರ್ಲ್ ಫ್ರೆಂಡ್ ಹೇಳ್ತಾಳೆ, ಮೋಸ್ಟ್ಲಿ ನಾವು ಆಕ್ಸಿಡೆಂಟ್ ಮಾಡಿದ ಫೋರ್ಸ್ಗೆ ಅವಳು ಕೆಳಗೆ ನೀರಿಗೆ ಬಿದ್ದಿರ್ಬೋದಂತ. ಇವನಿಗೆ ಕೂಡ ಹೌದಿರ್ಬೋದಂತ ಎಣಿಸ್ತಾನೆ. ಸೊ ಅವರು ಅಲ್ಲಿಂದ ಎಸ್ಕೇಪ್ ಆಗಲಿಕ್ಕೆ ನೋಡ್ತಾರೆ. ಬಟ್ ಆ ಹುಡುಗಂಗೆ ಮನಸ್ಸಾಗೋದಿಲ್ಲ. ನಾವು ತಪ್ಪು ಮಾಡಿದ್ದೀವಿ, ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕಂತ ತುಂಬ ಒಳ್ಳೆ ರೀತಿಲಿ ಆ ಹುಡುಗಿನ ಕರ್ಕೊಂಡು ಸೀದಾ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಆಗಿದ್ದನ್ನೆಲ್ಲ ವಿವರಿಸ್ತಾನೆ. ಬಟ್ ಶಾಕಿಂಗ್ ವಿಷಯ ಏನಪ್ಪ ಅಂದರೆ ಪೊಲೀಸರು ಆ ಘಟನೆನ ಕೇಳಿ ಯಾವುದೇ ರಿಯಾಕ್ಟ್ ಮಾಡೋದಿಲ್ಲ. ಹೌದಾ ಸರಿ, ನಾವು ನೋಡ್ಕೋತೇವೆ ಅನ್ನೋ ರೀತಿ ಅವನಿಗೆ ಅಲ್ಲಿ ಹೇಳಿಬಿಡ್ತಾರೆ. ಬಟ್ ಇವನಿಗೆ ಅದನ್ನ ಕೇಳಿ ಶಾಕ್ ಆಗುತ್ತೆ. ಸೊ ಇವನು ಮತ್ತೆ ಮತ್ತೆ ಕನ್ವಿನ್ಸ್ ಮಾಡ್ತಾನೆ ಈ ಕೂಡಲೇ ಬನ್ನಿ ಹುಡುಕಿ ಅಂತ. ಬಟ್ ಪೊಲೀಸರು ಮಾತ್ರ ಕೇರೆ ಮಾಡೋದಿಲ್ಲ. ಸೊ ಆವಾಗ ಅವನ ಹುಡುಗಿ ರಿಕ್ವೆಸ್ಟ್ ಮಾಡ್ತಾಳೆ, ಬಿಟ್ಬಿಡುವ, ಅವ್ರು ನೋಡ್ಕೊಳ್ಳಿ, ನಮ್ಮ ಕೆಲಸ ಮುಗೀತು ಅಂತ ಅವರಲ್ಲಿಂದ ಹೋಗ್ತಾರೆ. ಬಟ್ ಇವನಿಗೆ ಮಾತ್ರ ಏನೋ ಮನಸ್ಸಾಗೋದಿಲ್ಲ. ಅಂದರೆ ಆ ಮಹಿಳೆನ ಹಾಗೆ ಬಿಡಲಿಕ್ಕೆ ಅವನಿಗೆ ಮನಸ್ಸಾಗೋದಿಲ್ಲ. ಸೊ ಅವನು ಆ ಬ್ರಿಡ್ಜ್ ಆಗಿ ಅಲ್ಲಿ ಆಗಿರೋ ಕೆಲವು ಘಟನೆ ಏನಂತ ಅದರ ಬಗ್ಗೆ ಪತ್ತೆ ಮಾಡೋಕ್ಕೆ ಶುರು ಮಾಡ್ತಾನೆ. ಸೊ ಆವಾಗ ಅವನಿಗೆ ಆ ಮಹಿಳೆ ಯಾರು, ಪೊಲೀಸರು ಯಾಕೆ ಆ ಒಂದು ಕೇಸ್ನ ಅಷ್ಟು ಲೈಟಾಗಿ ತಗೊಂಡ್ರು ಅಂತ ಗೊತ್ತಾಗುತ್ತೆ. ಅದೇನಪ್ಪ ಅಂದರೆ ಸುಮಾರು ವರ್ಷಗಳ ಹಿಂದೆ ಒಬ್ಬ ಮಹಿಳೆ ಅದೇ ಬ್ರಿಡ್ಜಲ್ಲಿ ಹೋಗ್ತಿರುವ ಒಂದು ಟ್ರಕ್ಗೆ ತಾನಾಗೆ ತಾನು ಅಡ್ಡ ಬಂದು ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗಿಲ್ಲಂತೆ. ಸೊ ಪೊಲೀಸರಿಗೆ ಈ ರೀತಿ ಘಟನೆಗಳು ಅಂದರೆ ಆ ವ್ಯಕ್ತಿ ಕೊಟ್ಟಂಥ ಘಟನೆಗಳು ತುಂಬ ರೀತಿಯಲ್ಲಿ ಅಂದರೆ ತುಂಬ ಜನ ಬಂದು ಕಂಪ್ಲೀಟಾಗಿ ಕೊಟ್ಟಿದ್ರಂತೆ. ಸೊ ಅದಕ್ಕೋಸ್ಕರ ಪೊಲೀಸರು ಆ ಒಂದು ಘಟನೆನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳದೆ ಸುಮ್ಮನಾಗಿದ್ದರು. ಇವಾಗ ಕೂಡ ಆ ಬ್ರಿಡ್ಜಲ್ಲಿ ಇಂಥ ಘಟನೆಗಳು ಆಗ್ತಿರುತ್ತಂತೆ. ಪೊಲೀಸರು ಕೂಡ ಯಾವುದೇ ಕೇರ್ ಮಾಡದೆ ಹಾಗೆ ಸುಮ್ಮನಿದ್ದಾರಂತೆ. ಸೊ ಇದಿಷ್ಟು ಕೆಲವು ನೈಜ ಭೂತದ ಘಟನೆಗಳು. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.